ಎಲ್ಲರಿಗೂ ಎನ್ಆರ್ ಪ್ರಾಪರ್ಟಿ ವರ್ಲ್ಡ್ಗೆ ಸ್ವಾಗತ. ನಾನು ಇವತ್ತು ತೋರ್ಸಕ್ ಬಂದಿರೋ ಈ ಒಂದು ಪ್ರಾಪರ್ಟಿ ಕಂಪ್ಲೀಟ್ಲಿ ವಿಡಿಯೋ ಅದಲ್ಲದೆ 30-40 ಡೈಮೆನ್ಷನಲ್ ಕನ್ಸ್ಟ್ರಕ್ಟ್ ಆಗಿರೋ ಸೂಪರ್ ಲಕ್ಸುರಿಯಸ್ ಮನೆನ ನಿಮ್ಗೆ ಈಗ ತೋರ್ಸಕ್ ಬಂದಿದ್ದೀನಿ. ನೀವು ಎಕ್ಸ್ಟೀರಿಯರ್ ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿ ಕಟ್ಟಿದ್ದಾರೆ ಅಂತ, ಎಷ್ಟು ಲಕ್ಸುರಿಯಸ್ ಆಗಿ ಕಾಣುತ್ತೆ. ಸೊ ಇನ್ಯಾಕ್ ತಡ, ಮನೆ ಒಳಗಡೆ ಹೋಗೋಣ ಬನ್ನಿ. ಸೊ ಈಗ ನಾವು ಎಂಟ್ರೆನ್ಸ್ ಅಲ್ಲಿ ಇದೀವಿ. ಸೊ ಎಂಟ್ರೆನ್ಸ್ ಅಲ್ಲೇ ನೀವು ನೋಡ್ತಿರ್ಬೋದು, ಇಲ್ಲಿ ಟ್ಯಾಪ್ ಪಾಯಿಂಟ್ ಕೊಟ್ಟಿದ್ದಾರೆ ಯೂಶಲ್ ಆಗಿ. ಅಂಡ್ ಇನ್ನೊಂದೇನಂದ್ರೆ 24/7 ಸೆಕ್ಯೂರಿಟಿಗೆ CC ಕ್ಯಾಮ್ರಾನ ಆಲ್ರೆಡಿ ಇವರು ಹಾಕ್ಸಿದ್ದಾರೆ. ಅಂಡ್ ಇದು ಎಂಟ್ರೆನ್ಸ್ ಗೇಟ್ ಆಗಿರುತ್ತೆ. ಮತ್ತೆ ಇಲ್ಲೊಂದು ಸ್ಟೋರೇಜ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಸೊ ಈಗ ನಾವು ಬಿಲ್ಡಿಂಗ್ ಎಂಟ್ರೆನ್ಸ್ ಬಂದಿದೀವಿ. ಸೊ ಇದು ಒಂದು ಸ್ಪೇಷಿಯಸ್ ಪಾರ್ಕಿಂಗ್ ಇದೆ. ಅಂಡ್ ಅಲ್ಲಿ ನೀವು ನೋಡ್ತಿರ್ಬೋದು, ಆ ಒಂದು ರೂಮ್ ಬಂದು ಮೋಟರ್ಗೋಸ್ಕರ ಸ್ಪೇಸ್ ಮಾಡಿ ಸ್ಟೋರೇಜ್ ಇಟ್ಟಿದ್ದಾರೆ. ಅಂಡ್ ಇದು ಕಂಪ್ಲೀಟ್ಲಿ ಸ್ಲೈಡಿಂಗ್ ಡೋರ್ ಆಗಿರುತ್ತೆ, ಹ್ಯಾಸ್ ಮ್ಯಾನ್ಯುಯಲ್ ಕೂಡ. ಅಂಡ್ ಈ ಪಕ್ಕದಲ್ಲೇ ಇನ್ನೊಂದು ರೂಮ್ ಇದೆ. ಸೊ ಈ ರೂಮ್ ನ ನೀವು ಆಫೀಸ್ ಸ್ಪೇಸ್ ಅಥವಾ ಜಿಮ್ ಸ್ಪೇಸ್ಗೆ ಯೂಸ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ಕೂಡ ಟಿವಿ ಯೂನಿಟ್ ಇದೆ, ಸ್ಟೋರೇಜ್ ಸ್ಪೇಸ್ ಇದೆ, ವೆಂಟಿಲೇಷನ್ ಇದೆ. ಹಾಗೆ ನೀವು ನೋಡ್ತಿರಂಗೆ ಡ್ರೆಸ್ಸಿಂಗ್ ಸ್ಪೇಸ್ ಜೊತೆ ವಾರ್ಡ್ರೋಬ್ ಕೂಡ ಇದೆ, ಜೊತೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇವ್ರು ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಪಾರ್ಕಿಂಗ್ ನ ಕೂಡ ಸೀಲಿಂಗ್ ಅಲ್ಲಿ ಅವ್ರು ಲೈಟ್ಸ್ ಆಲ್ರೆಡಿ ಎಲ್ಲ ಹಾಕಿದ್ದಾರೆ, ಜೊತೆ ಸ್ಟೋರೇಜ್ ಯೂನಿಟ್ಸ್ ನ ಕೂಡ ಸೈಡ್ ಅಲ್ಲಿ ಮಾಡಿದ್ದಾರೆ. ಸೊ ಈಗ ನಾವು ಮನೆ ಒಳಗಡೆ ಹೋಗೋಣ ಬನ್ನಿ. ಸೊ ನಾವು ಮೇಲೆ ಹೋಗ್ತಾ ಇದೀವಿ. ಅಂಡ್ ಇವರು ಸ್ಟೇನ್ಲೆಸ್ ಸ್ಟೀಲ್ ನ ಯೂಸ್ ಮಾಡಿದ್ದಾರೆ ರೇಲಿಂಗ್ಸ್ಗೆ. ಅಂಡ್ ಇದು ಮನೆಗೆ ಎಂಟ್ರೆನ್ಸ್ ಆಗಿ ಒಂದು ಡೋರ್ ಆಗಿದೆ. ಸೊ ಬನ್ನಿ ಬನ್ನಿ. ಸೊ ನೀವು ಸೀಲಿಂಗ್ಸ್ ನ ನೋಡ್ತಿರ್ಬೋದು, ಎಂಟ್ರೆನ್ಸ್ ಅಲ್ಲೇ ಎಷ್ಟು ಲಕ್ಸುರಿಯಸ್ ಆಗಿ ವುಡ್ ನ ಯೂಸ್ ಮಾಡಿ ಅವರು ಸೀಲಿಂಗ್ ನ ಮಾಡಿದ್ದಾರೆ ಅಂತ. ಅಂಡ್ ಇಲ್ಲಿ ಕೂಡ ಅಷ್ಟೇ, ಎಂಟ್ರೆನ್ಸ್ ಅಲ್ಲಿ ಕೂಡ ಟಫ್ ಅಂಡ್ ಗ್ಲಾಸ್ ಜೊತೆ ಸ್ಟೀಲ್ ರೇಲಿಂಗ್ಸ್ ನೇ. ಸೊ ಇವಾಗ ನಾವು ಮನೆ ಒಳಗಡೆ ಹೋಗ್ತಿದೀವಿ. ಇದು ಬಂದು ನಾರ್ತ್ ಫೇಸಿಂಗ್ ಇದೆ. ನೀವು ಎಂಟ್ರೆನ್ಸ್ ಅಲ್ಲಿ ಡೋರ್ನೇ ನೋಡ್ಬೋದು, ಕಂಪ್ಲೀಟ್ ಆಗಿ ಅವರು ವುಡ್ ಗಲ್ಲೇ ಮಾಡಿಸಿದ್ದಾರೆ. ಅಂಡ್ ಇದು ಒರಿಜಿನಲ್ ವುಡ್ ನೀವು ನೋಡ್ತಿರಂಗೆ. ಸೊ ಇದು ಬಂದು ಎಂಟ್ರೆನ್ಸ್ ಆಗಿದೆ. ಸೊ ಇಲ್ಲಿ ಕೂಡ ಅಷ್ಟೇ, ಒಂದು ಇಂಟೀರಿಯರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟ್ರೆಡಿಷನಲ್ ವೇ ಅಲ್ಲಿ. ಇಲ್ಲೇ ನಿಮ್ಗೆ ಮತ್ತೊಂದು ವೆಂಟಿಲೇಷನ್ ಪಾಯಿಂಟ್ ಕೂಡ ಇದೆ. ಸೊ ಹಾಗೆ ಈಗ ನಾವು ಲಿವಿಂಗ್ ಏರಿಯಾಗೆ ಬರ್ತಾ ಇದೀವಿ. ಲಿವಿಂಗ್ ಏರಿಯಾ ಅಂತೂ ಸಖತ್ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ, ಜೊತೆಗೆ ಡಬಲ್ ಎಲಿವೇಟೆಡ್ ಹಾಲ್ ಇದೆ. ಹಾಗೆ ಮುಂದೆ ಬರ್ತಾ ನಮ್ಗೆ ಇಲ್ಲಿ ವೆಂಟಿಲೇಷನ್ ಪಾಯಿಂಟ್ ಇದೆ. 3 ಕಡೆ ವೆಂಟಿಲೇಷನ್ ಪಾಯಿಂಟ್ ನ ನಿಮಗೆ ಕೊಟ್ಟಿದ್ದಾರೆ. ಹಾಗೆ ಅದು ಇಂಟೀರಿಯರ್ ಆಗಿ ಕೂಡ ಯೂಸ್ ಮಾಡಿದ್ದಾರೆ. ಸೊ ಇದು ಟಿವಿ ಯೂನಿಟ್ ಆಗಿದೆ, ಜೊತೆ ಇದ್ರ ಒಳಗಡೆನೆ ಇವರು ಹಿಡನ್ ಸ್ಟೋರೇಜ್ ಸ್ಪೇಸ್ ನ ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬರ್ತಾ ನಮ್ಗೆ ಇಲ್ಲಿ ದೇವ್ರ ಮನೆ ಕಾಣಿಸ್ತಾ ಇದೆ. ದೇವ್ರ ಮನೆ ತುಂಬಾ ಸ್ಪೇಷಿಯಸ್ ಆಗಿದೆ. ಅಂಡ್ ಅವ್ರು ಅದಲ್ಲದೆ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ ದೇವ್ರ ಮನೆಗೆ. ದೇವ್ರ ಮನೇಲಿ ಎಷ್ಟು ಜಾಗ ಇದೆ ಒಳಗಡೆ ಕುತ್ಕೊಂಡು ನೀವು ಪೂಜೆ ಮಾಡಬಹುದು. ಸೊ ಹಾಗೆ ಮುಂದೆ ಬರ್ತಾ ಇಲ್ಲಿ ನೀವು ನೋಡ್ಬೋದು ಲಿಫ್ಟ್ ಕೊಟ್ಟಿದ್ದಾರೆ. ಸೊ ಲಿಫ್ಟ್ ಇಲ್ಲಿಂದ ಶುರು ಆಗುತ್ತೆ ನಿಮ್ಗೆ ಫುಲ್ ಇನ್ ಬಿಲ್ಟ್ ಹೌಸ್ಗೆ. ಸೊ ಇದೊಂದು ಸ್ಟೋರೇಜ್ ಪಾಯಿಂಟ್ ಆಗಿದೆ. ಸೊ ಈಗ ನಾವು ಬರ್ತಾ ಇದೀವಿ ಮಾಡ್ಯುಲರ್ ಕಿಚನ್. ಸೊ ಮಾಡ್ಯುಲರ್ ಕಿಚನ್ ಅಲ್ಲಿ ನೀವು ನೋಡ್ತಿರ್ಬೋದು, ಆಲ್ರೆಡಿ ಅವ್ರು ಸ್ಟೋರೇಜ್ ಯೂನಿಟ್ ಎಲ್ಲ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ. ಒಂದು ಸ್ಲ್ಯಾಬ್ಸ್ ಕೂಡ ಆಲ್ರೆಡಿ ಅಟ್ಯಾಚ್ಡ್ ಕೂಡ ಇದೆ. ಸೊ ಇದು ಬಂದು ಡೈನಿಂಗ್ ಹಾಲ್ ಆಗಿದೆ. ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಯೂನಿಟ್ ಇದೆ, ಫ್ಯಾನ್ ಅಟ್ಯಾಚ್ಡ್ ಇದೆ. ಅಂಡ್ ಅಲ್ಲಿ ಕೂಡ ಸ್ಟೋರೇಜ್ ಯೂನಿಟ್ಸ್ ಕೊಟ್ಟಿದ್ದಾರೆ, ಮತ್ತೆ ಒಂದು ವೆಂಟಿಲೇಷನ್ ಪಾಯಿಂಟ್ ಇದೆ. ಹಾಗೆ ಇಲ್ಲಿ ಬಂದ್ರೆ ಈ ಯುಟಿಲಿಟಿ ಇದೆ. ಯುಟಿಲಿಟಿ ಒಳಗಡೆ ಒಂದು ಕಾಮನ್ ವಾಶ್ರೂಮ್ ನ ಕೂಡ ಮಾಡಿದ್ದಾರೆ. ಸೊ ನಾವೀಗ ಲಿವಿಂಗ್ ಸ್ಪೇಸ್ ನ ನೋಡಾಯ್ತು, ಕಿಚನ್ ನ ನೋಡಾಯ್ತು. ನೆಕ್ಸ್ಟ್ ರೂಮ್ಸ್ ನೋಡಕ್ ಹೋಗೋಣ. ಸೊ ಬನ್ನಿ. ಸೊ ನೀವು ನೋಡ್ತಿದ್ದಂಗೆ ಇನ್ ಬಿಲ್ಟ್ ಅಲ್ಲಿ ಕೂಡ ಇವರು ಟಫ್ ಅಂಡ್ ಗ್ಲಾಸ್ ಜೊತೆ ಸ್ಟೀಲ್ ರೇಲಿಂಗ್ಸ್ ನ ಮಾಡಿದ್ದಾರೆ. ನೀವು ನೋಡ್ತಿರಂಗೆ ಇಲ್ಲಿ ಕೂಡ ವೆಂಟಿಲೇಷನ್ ಪಾಯಿಂಟ್ ಇದೆ. ಅಷ್ಟಲ್ಲದೆ ಇದು ಒಂದು ಫ್ರೇಮ್ ಸ್ಪೇಸ್ ಕೊಟ್ಟಿದ್ದಾರೆ ವಿತ್ ಲೈಟ್. ಸೊ ನೀವು ಇಲ್ಲಿ ಫೋಟೋಸ್ ನ ಹ್ಯಾಂಗ್ ಮಾಡಿ ಇಟ್ಕೋಬಹುದು ತುಂಬಾ ಚೆನ್ನಾಗಿ. ಸೊ ಈಗ ನಾವು ಬರ್ತಾ ಇದೀವಿ ಫಸ್ಟ್ ಫ್ಲೋರ್ಗೆ. ಸೊ ನಾನು ಹೇಳ್ದಂಗೆ ಲಿಫ್ಟ್ ಆಕ್ಸೆಸ್ ಈ ಫ್ಲೋರ್ ಅಲ್ಲೂ ಕೂಡ ಇದೆ. ಅಂಡ್ ಡಬಲ್ ಎಲಿವೇಟೆಡ್ ಹಾಲ್ ನಾನು ಹೇಳ್ದಂಗೆ ನೀವು ನೋಡ್ಬೋದು. ಹಾಗೆ ಮತ್ತೊಂದೇನಂದ್ರೆ ದೇವ್ರ ಮನೆಗೆ ಇವರು ಸೀಲಿಂಗ್ಗೆ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ, ಅದು ಟಫ್ ಅಂಡ್ ಗ್ಲಾಸ್ ನ. ಅದು ತುಂಬಾ ಟ್ರೆಡಿಷನಲ್ ವೇ ಅಲ್ಲಿ ಮಾಡಿದ್ದಾರೆ. ನಿಮ್ಗೆ ಫಸ್ಟ್ ಈಗ ರೂಮ್ ನಂಬರ್ 1 ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಡೋರ್ಸ್ ಎಲ್ಲ ಕಂಪ್ಲೀಟ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಬಂದು ರೂಮ್ ನಂಬರ್ 1 ಆಗಿರುತ್ತೆ. ಇದು ಟಿವಿ ಯೂನಿಟ್, ಇದು ಡ್ರೆಸ್ಸಿಂಗ್ ಟೇಬಲ್ ಅಥವಾ ಸ್ಟಡಿ ಟೇಬಲ್ ಆಗಿ ಕೂಡ ಯೂಸ್ ಮಾಡಬಹುದು. ಇದು ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್, ಅಟ್ಯಾಚ್ಡ್ ಕಾಟ್. ಅಲ್ಲಿ ಕೂಡ ಸೈಡ್ಸ್ ಅಲ್ಲಿ ಅವರು ಇಂಟೀರಿಯರ್ಸ್ ಕೊಟ್ಟು ಸ್ಪೇಸ್ ನ ಕೊಟ್ಟು ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದಾರೆ. ಹಾಗೆ ವೆಂಟಿಲೇಷನ್ ಪಾಯಿಂಟ್ ಕೂಡ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ಈಗ ನಾವು ಬರ್ತಾ ಇದೀವಿ ವಾಕ್ ಇನ್ ವಾರ್ಡ್ರೋಬ್ಗೆ. ಸೊ ವಾಕಿಂಗ್ ವಾರ್ಡ್ರೋಬ್ ಅಲ್ಲಿ ಡ್ರೆಸ್ಸಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಹಾಗೆ ವಾಶ್ರೂಮ್ ಸಹ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಸೊ ಸೇಮ್ ಅಲ್ಲೇನಿತ್ತು ಹಂಗೇನೆ ಇಲ್ಲೂ ಕೂಡ ನಮಗೆ ವೆಂಟಿಲೇಷನ್ ಸಿಗುತ್ತೆ. ಮನೆಗಂತೂ ತುಂಬಾ ಚೆನ್ನಾಗಿ ಬೆಳಕು ಬೀಳುತ್ತೆ, ನ್ಯಾಚುರಲ್ ಲೈಟ್. ಅಂಡ್ ಆಸ್ ಯೂಶುವಲ್ ಇಲ್ಲಿ ಕೂಡ ಫ್ರೇಮ್ ಸ್ಪೇಸ್ ನ ಕೊಟ್ಟಿದ್ದಾರೆ ವಿತ್ ಅಟ್ಯಾಚ್ಡ್ ಲೈಟ್ಸ್. ಅಂಡ್ ಸೀಲಿಂಗ್ಸ್ ನ ಕೂಡ ನೋಡ್ಬೋದು, ಆಲ್ರೆಡಿ ಅವ್ರ ಲೈಟ್ಸ್ ನ ಹಾಕ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಬರ್ತಿದ್ದಂಗೆ ಸ್ಪೇಷಿಯಸ್ ಆಗಿದೆ ಈ ಒಂದು ಎಂಟ್ರೆನ್ಸ್. ಸೊ ಇಲ್ಲಿ ಲಿಫ್ಟ್ ಆಲ್ರೆಡಿ ಅಟ್ಯಾಚ್ಡ್ ಇದೆ ಈ ಫ್ಲೋರಿಗೂ ಕೂಡ. ಸೊ ಈಗ ರೂಮ್ ನಂಬರ್ 2 ಬರ್ತಾ ಇದೀವಿ. ಸೊ ರೂಮ್ ನಂಬರ್ 2 ಕೂಡ ಸೇಮ್
ನೀವು ನೋಡ್ಬೋದು ಅಟ್ಯಾಚ್ಡ್ ಕಾಟ್, ನಾರ್ಮಲ್ ವಾರ್ಡ್ರೋಬ್ಸ್, ಹಾಗೆ ಟಿವಿ ಯೂನಿಟ್, ಸ್ಟೋರೇಜ್ ಸ್ಪೇಸ್ ಯೂನಿಟ್, ಸ್ಟಡಿ ಟೇಬಲ್. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ನಿಮಗೆ ಬಾಲ್ಕನಿ ಆ್ಯಡ್ ಆನ್ ಇದೆ. ಸೊ ಬಾಲ್ಕನಿ ನಿಮಗೆ ನಾನು ತೆಗೆದು ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಈ ಬಾಲ್ಕನಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ನೀವು ನೋಡ್ಬೋದು ಎಕ್ಸ್ಟೀರಿಯರ್ಸ್ಗೂ ಕೂಡ ಇವರು ಸಖತ್ ಹೈ ಕ್ವಾಲಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ವೆಂಟಿಲೇಷನ್ ಪಾಯಿಂಟ್ ನಿಮ್ಗೆ ಈ ಕಡೆನೇ ಸಿಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಂದರೆ ಈ ಒಂದು ಡೋರಲ್ಲಿ ಡಬಲ್ ಸೈಡೆಡ್ ಗ್ಲಾಸ್ ಕೊಟ್ಟಿದ್ದಾರೆ, ವಿತ್ ಸೆಂಟ್ರಲ್ಲಿ ಸ್ಟೀಲ್ನ ಕೊಟ್ಟಿದ್ದಾರೆ ಅವರು. ಸೊ ಈಗ ರೂಮ್ನ ವಾಕಿಂಗ್ ವಾರ್ಡ್ರೋಬ್ಗೆ ಹೋಗೋಣ ಬನ್ನಿ. ಸೊ ದಿಸ್ ಇಸ್ ದ ವಾಕಿಂಗ್ ವಾರ್ಡ್ರೋಬ್. ಇದು ಡ್ರೆಸ್ಸಿಂಗ್ ಟೇಬಲ್ ಆಗಿರುತ್ತೆ ವಿತ್ ಸ್ಟೋರೇಜ್ ಯೂನಿಟ್. ಇದು ವಾರ್ಡ್ರೋಬ್ ಜೊತೆ ಇದು ವಾಶ್ರೂಮ್. ಸೊ ನಾವು ನೆಕ್ಸ್ಟ್ ರೂಮ್ ನಂಬರ್ 3ಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಿದ್ದಂಗೆ ಎಷ್ಟು ಲಕ್ಸುರಿಯಸ್ ಆಗಿದೆ, ಸೇಮ್ ವಿತ್ ಅಟ್ಯಾಚ್ಡ್ ಕಾಟ್, ಸ್ಟೋರೇಜ್ ಯೂನಿಟ್, ಫ್ಯಾನ್, ಸೀಲಿಂಗ್ಸ್ನ ಕೂಡ ನೀವು ನೋಡ್ಬೋದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಜೊತೆ ಇದು ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಸ್, ಸ್ಟಡಿ ಟೇಬಲ್, ಟಿವಿ ಯೂನಿಟ್, ಮತ್ತೆ ಅಗೇನ್ ಇಲ್ಲಿ ಕೂಡ ಸ್ಟೋರೇಜ್ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ಅದಿಷ್ಟು ಅದ್ಭುತವಾಗಿದೆ, ನೀವು ನೋಡ್ತಿರ್ಬೋದು. ಹಾಗೆ AC ಫ್ರೇಮ್ಸ್ನ ಕೂಡ ಇವರು ನಿಮಗೆ ಕೊಟ್ಟಿದ್ದಾರೆ. ಸೊ ಈಗ ನಾವು ವಾಕಿಂಗ್ ವಾರ್ಡ್ರೋಬ್ಗೆ ಬರ್ತಾ ಇದ್ದೀವಿ. ಇಲ್ಲಿ ಸೇಮ್ ಸ್ಟೋರೇಜ್ ಯೂನಿಟ್, ಡ್ರೆಸ್ಸಿಂಗ್ ಸ್ಪೇಸ್, ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬ್, ಅಂಡ್ ಈಗ ಇದು ವಾಶ್ರೂಮ್ ಆಗಿದೆ. ಸೊ ವಾಶ್ರೂಮ್ ಅಲ್ಲಿ ಡ್ರೈ ಏರಿಯಾ ಹಾಗೆ ವೆಟ್ ಏರಿಯಾ ಸೆಪರೇಟ್ ಆಗಿದೆ. ಇಲ್ಲಿ ಅಟ್ಯಾಚ್ಡ್ ವಾಶ್ ಬೇಸಿನ್ ಕೂಡ ನಿಮಗಿದೆ. ಸೊ ನೆಕ್ಸ್ಟ್ ಫ್ಲೋರಿಗೆ ಹೋಗೋಣ. ಸೊ ಆಸ್ ಯೂಶುವಲ್ ನಿಮಗೆ ಮತ್ತೆ ವೆಂಟಿಲೇಷನ್ ಪಾಯಿಂಟ್ ನೀವು ನೋಡ್ತಿರ್ಬೋದು, ಮತ್ತೆ ಫ್ರೇಮಿಂಗ್ ಸ್ಪೇಸ್ ಕೂಡ ಇದೆ ವಿತ್ ಸೂಪರ್ ಹೈಲಿ ಕ್ವಾಲಿಫೈಡ್ ಟೆಕ್ಸ್ಚರ್ ಜೊತೆಗೆ. ಸೊ ಈಗ ನಾವು ನೆಕ್ಸ್ಟ್ ಫ್ಲೋರ್ಗೆ ಬಂದಿದ್ದೀವಿ. ಸೊ ಇದು ಬಂದು ವಾಷಿಂಗ್ ಮಷಿನ್ ಸ್ಪೇಸ್ ಆಗಿದೆ. ಅದಲ್ಲದೆ ಇದು ತುಂಬಾ ಸ್ಪೇಷಿಯಸ್ ಆಗಿರೋದಕ್ಕೆ ಅವರು ಅದನ್ನ ಡ್ರೈ ಏರಿಯಾ ವೆಟ್ ಏರಿಯಾ ವಾಶ್ರೂಮ್ ಆಗಿ ಕೂಡ ಕೊಟ್ಟಿದ್ದಾರೆ. ಅಂಡ್ ನೀವು ಸೀಲಿಂಗ್ ನ ನೋಡ್ಬೋದು, ಸ್ಟ್ರೇಟ್ ಸನ್ಲೈಟ್ ವಾಶ್ರೂಮ್ ಬೀಳತ್ತೆ. ಸೊ ಆಸ್ ನಾನು ನಿಮ್ಗೆ ಹೇಳ್ದಂಗೆ ಕೆಳಗಡೆಯಿಂದ ಇಲ್ಲಿ ತನಕ ನಿಮ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ಸೊ ನಾನು ನಿಮ್ಗೆ ಈಗ ತೋರಿಸ್ತಾ ಇರೋ ಈ ಒಂದು ಸ್ಕ್ರೀನ್ ಬಂದು ಏನಿದು, ಸೊ ಈಗ ನೀವು ನೋಡ್ತಾರೆ ಈ ಒಂದು ಸ್ಕ್ರೀನ್ ಬಂದು ಇಂಟರ್ಕಾಮ್. ಸೊ ಇಂಟರ್ಕಾಮ್ ಏನಂದ್ರೆ ಮನೆ ಒಳಗಡೆ ಕ್ಯಾಮ್ರಾ ಫಿಟ್ ಮಾಡಿ, ಸೊ ಮನೆಯಲ್ಲಿ ಏನೇನಿದೆ ಆಕ್ಟಿವಿಟೀಸ್ ನೀವು ಈ ಫ್ರೇಮ್ ಅಲ್ಲಿ ಕುತ್ಕೊಂಡು ನೋಡ್ಬೋದು, ಕಾಲ್ ಮಾಡ್ಬೋದು, ಅಥವಾ ಇನ್ನು ಅಡ್ವಾನ್ಸ್ ಫೀಚರ್ಸ್ ಕೂಡ ಇದರಲ್ಲಿದೆ, ನಿಮ್ಗೆ ಸಿಗುತ್ತೆ. ಸೊ ಈಗ ನಿಮ್ಗೆ ಒಂದು ಅಟ್ರಾಕ್ಟಿವ್ ಪಾರ್ಟ್ ಆಫ್ ದಿಸ್ ಹೌಸ್ ತೋರಿಸ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಸೊ ಈಗ ನಾವು ಬರ್ತಾ ಇದ್ದೀವಿ ದಿ ಸ್ಪೇಷಿಯಸ್ ಹೋಮ್ ಥಿಯೇಟರ್. ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಅಂತ. ಅದು ಎಲಿವೇಟೆಡ್ ಫ್ಲೋರ್ ಮೇಲೆ ತುಂಬಾ ಚೆನ್ನಾಗಿದೆ. ಅಂಡ್ ವಿತ್ ಲೈಟಿಂಗ್, ಸೀಲಿಂಗ್ಸ್ ಎಲ್ಲ ನೀವು ನೋಡ್ಬೋದು ಸಕ್ಕದಾಗಿ ಮಾಡಿದ್ದಾರೆ. ಅಂಡ್ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 15-20 ಜನ ಆರಾಮ್ಸೆ ಅಕಾಮಡೇಟ್ ಮಾಡಿ ನಿಮ್ಮ ಫ್ಯಾಮಿಲಿ ಟೈಮ್ನ ಎಂಜಾಯ್ ಮಾಡಬಹುದು. ಸೊ ಸ್ಕ್ರೀನ್ ಕೂಡ ನೋಡ್ಬೋದು ನೀವು ಎಷ್ಟು ಯೂತ್ ಸೈಜ್ ಅಲ್ಲಿ ಫ್ರೇಮ್ನ ಕೊಟ್ಟಿದ್ದಾರೆ ಇವರು ಅಂತ. ಸೊ ನೆಕ್ಸ್ಟ್ ಈಗ ನಾವು ಹೋಗ್ತಾ ಇದ್ದೀವಿ ಟೆರೆಸ್ ಪಾರ್ಟಿಗೆ. ಟೆರೆಸ್ಗೂ ಕೂಡ ಡೋರ್ನ ಇಟ್ಟಿದ್ದಾರೆ. ಸೊ ಈಗ ನಾವು ಟೆರೆಸ್ಗೆ ಬಂದಿದ್ದೀವಿ. ದಿಸ್ ಇಸ್ ಅನ್ ಓಪನ್ ಟೆರೆಸ್, ನೀವು ನೋಡ್ತಿರಂಗೆ. ಅಂಡ್ ಇನ್ನೊಂದೇನಂದ್ರೆ ಈ ಸೀಲಿಂಗ್ಸ್ ಅಲ್ಲಿ ನೀವು ನೋಡ್ಬೋದು ಇಲ್ಲಿ ಟಫ್ ಅಂಡ್ ಗ್ಲಾಸ್ ನ ಹಾಕಿದ್ದಾರೆ. ಜೊತೆ ಬಟ್ಟೆ ಒಣಗಾಗಕ್ಕೆ ಅವರು ರೇಲಿಂಗ್ಸ್ ನ ರಾಡ್ಸ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ಸ್ಪೇಸ್ ಇಂದ ಟ್ಯಾಂಕ್ ರೂಮ್ಗೆ ನೀವು ಹೋಗ್ಬೋದು, ಈ ಸ್ಪೈರಲ್ ಸ್ಟೇರ್ ಕೇಸ್ ಇಂದ. ಅಂಡ್ ಇಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯಕ್ಕೆ ಕೂಡ ಅವರು ಸ್ಪೇಸ್ ಕೊಟ್ಟಿದ್ದಾರೆ. ಜೊತೆಗೆ ಟೆರೆಸ್ ಅಲ್ಲಿ ಕೂಡ ನಿಮ್ಗೆ CCTV ಆಕ್ಸೆಸಿಬಿಲಿಟಿನ ಇವರು ಮಾಡ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಈ ಟೆರೆಸ್ ನ ನೀವು ಫಂಕ್ಷನ್ ಟೈಮ್ ಅಲ್ಲಿ, ಪಾರ್ಟಿ ಟೈಮ್ ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು, ಲೈಕ್ ಮಲ್ಟಿಪರ್ಪಸ್ ಸ್ಪೇಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸೊ ಲೊಕೇಶನ್ ಬಂದು ಭಾರತ್ ಹೌಸಿಂಗ್ ಸೊಸೈಟಿ, ಉತ್ತರಳ್ಳಿ ಟು ಕೆಂಗೇರಿ ಮೇನ್ ರೋಡ್, ನಿಯರ್ NPS ಸ್ಕೂಲ್ ಬಿಹೈಂಡ್ ಮಂತ್ರಿ ಆಲ್ಪೈನ್. ಸೊ ಯಾರಿಗೆಲ್ಲ ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ಪ್ರಮುಖವಾಗಿ ಏನು ಹೇಳ್ಬೇಕಾದ್ರೆ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಅಥವಾ ಕಮಿಷನ್ ಇರೋದಿಲ್ಲ, ಸ್ಟೇಟ್ ಓನರ್ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.